ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಂದು ಪ್ರೋವರ್ಬ್ ಇದೆ ಭಾಳ ಚೆನ್ನಾಗಿ, ಏನಂತಂದರೆ ಗಾಡ್ ವೋಂಟ್ ಆಸ್ಕ್ ಹೌ ಮೆನಿ ಪ್ರಮೋಷನ್ಸ್ ಯು ಹ್ಯಾವ್ ರಿಸೀವ್ಡ್, ಬಟ್ ಹಿ ವಿಲ್ ಡೆಫಿನೆಟ್ಲಿ ಆಸ್ಕ್ ಹೌ ಮೆನಿ ಪರ್ಸನ್ಸ್ ವೇರ್ ಪ್ರಮೋಟೆಡ್ ಬೈ ಯು. ದೇವರು ಟೀಚರ್ಸ್ ಕೇಳ್ತಾರಂತೆ, ಏನಂತಂದರೆ ನೀವು ಎಷ್ಟು ಪ್ರಮೋಷನ್ ಆಗಿದ್ದೀರಿ ಅಂತೇಳಿ ಯಾವತ್ತೂ ಕೇಳಲ್ಲಂತೆ, ಆದರೆ ನಿಮ್ಮ ಕೈಯಲ್ಲಿ ಕಲಿತಿರೋ ವಿದ್ಯಾರ್ಥಿಗಳು ಎಷ್ಟು ಪ್ರಮೋಟ್ ಆಗಿದ್ದಾರೆ ಅಂತೇಳಿ ಕೇಳ್ತಾನೆ ಅಂತ. ಎಷ್ಟೊಂದು ಬ್ಯೂಟಿಫುಲ್ ಇದೆ ಅಪ್ಪ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಟು ಗೆಟ್ ಗುಡ್ ಮಾರ್ಕ್ಸ್ ಲೈಕ್ ಮೋರ್ ದೆನ್ 75 ಮಾರ್ಕ್ಸ್ ಇನ್ ಇಂಗ್ಲೀಷ್, ದಟ್ ಇಸ್ ಸೆಕೆಂಡ್ ಪಿ ಯು. ಈ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತೀವಿ. ಈಗೇನು ಅನ್ಸುತ್ತೆ ಅಂದರೆ, ಇಂಗ್ಲೀಷ್ ಅಂದರೆ ಹೇಗಿದೆ, ಟಫ್ ಇರುತ್ತೆ, ಹಾಗೇನು ಭಯಬೇಡ. ಸ್ವಲ್ಪ ಗ್ರಾಮೀಣ ಅಂದರೆ ಬೇಸಿಕಲಿ ಈ ಕನ್ನಡ ಮೀಡಿಯಮ್ದಿಂದ ಬಂದಿರ್ತಾರೆ, ಒಂಚೂರು ಇದು ಅನ್ಸುತ್ತೆ. ಯಾರು ಇಂಗ್ಲೀಷ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ದೀರಿ, ಸ್ಟ್ರಾಂಗ್ ಇದ್ದೀರಿ, ಕಮ್ಯುನಿಕೇಷನ್ಸಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಅವರು ಕೂಡ ಈಸಿಯಾಗಿ ಮಾಡ್ಬೋದು. ಬಟ್ ಏನು ತೊಂದರೆ ಇಲ್ಲ, ಎಷ್ಟೇ ಟಫ್ ಇರಲಿ, ನೀವು ಪ್ರಯತ್ನ, ಹಾರ್ಡ್ ವರ್ಕ್, ಡೆಡಿಕೇಶನ್ ಇದ್ರ ಮೇಲೆ ಅದು ಬೀಳುತ್ತೆ, ಹೌದಾ, ಈ ಮಾರ್ಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಈಗ 75+ ಔಟ್ ಆಫ್ 80 ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟಿಗೆ ಏನಂತಂದ್ರೆ, ನಿಮಗೆಲ್ಲ ಗೊತ್ತಿರ್ಬೋದು, ಪಿ ಯು ಬೋರ್ಡು 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಇಂಗ್ಲೀಷಲ್ಲಿ, ಹೌದಾ. ಆ 3 ಮಾಡಲ್ ಕ್ವಶನ್ ಪೇಪರನ್ನು ರೆಫರ್ ಮಾಡಲೇಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಯೂನಿಟ್ ಟೆಸ್ಟ್ ಕಂಪ್ಲೀಟ್ ಆಗಿದೆ. ಯು ಆರ್ ವೇಟಿಂಗ್ ಫಾರ್ ಸೆಕೆಂಡ್ ಪಿ ಯು ಪ್ರಿಪರೇಟರಿ ಎಕ್ಸಾಮ್, ಹೌದಾ. ಈಗ ಒಂದು ಕ್ವಶನ್ ಅರೈಸ್ ಆಗುತ್ತೆ, ಏನಂತಂದರೆ ಈ ಸೆಕೆಂಡ್ ಪಿ ಯು ಎಕ್ಸಾಮ್, ಅದು ಪ್ರಿಪರೇಟರಿ ಎಕ್ಸಾಮ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದರೆ, ದ ರೀಸನ್ ಇಸ್ ದ್ಯಾಟ್ ಇದು ನಿಮಗೆ ಒಂದು ಬೇಸಿಕ್ಸ್, ಒಂದು ಬುನಾದಿ ಅಂತ ಹೇಳ್ತೇವೆ, ಹೌದಾ. ಯಾಕಂತಂದರೆ ಇದ್ರಾಗ ಏನಾದರೂ ನೀವು ಚೆನ್ನಾಗಿ ಮಾಡಿದರೆ ಅಂತಂದರೆ ಪ್ರಿಪರೇಟರಿ, ನೆಕ್ಸ್ಟ್ ದ ಮಂತ್ ಆಫ್ ಮಾರ್ಚ್ ನಿಮ್ದು ಮೇನ್ ಎಕ್ಸಾಮ್ ಇರುತ್ತಲ್ವ, ಅದಕ್ಕೆ ಜಾಸ್ತಿಯಾಗಿ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಈ ಪ್ರಿಪರೇಟರಿ ಎಕ್ಸಾಮು ಭಾಳ ಇಂಪಾರ್ಟೆಂಟು. ಆಮೇಲೆ ಹೋದ್ರೆ ಬಿಡು, ಇನ್ನೂ 2 ಮಂತ್ಸ್ ಇದೆ ಬಿಡು, ಇನ್ನೂ 3 ಮಂತ್ಸ್ ಇದೆ ಬಿಡು, ಈ ರೀತಿ ಕಾನ್ಸೆಪ್ಟ್ ಇದ್ರೆ ದಯವಿಟ್ಟು ತೆಗೆದಾಕಿ. ಟೈಮ್ ಇಸ್ ಟೂ ಶಾರ್ಟ್, ಹೌದಾ. ಆ ಶಾರ್ಟ್ ವೇವ್ಲೆಂತಲ್ಲಿ ನಾವು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಹೇಳೋದು, ಸೆಕೆಂಡ್ ಪಿ ಯು ಏನು ಪ್ರಿಪೇರ್ಡ್ ಎಕ್ಸಾಮ್ ಇದೆ ಅಲ್ವಾ, ಅದನ್ನೇ ಒಂದು ರೀತಿ ನೀವು ಮೇನ್ ಎಕ್ಸಾಮ್ ಅಂತ ಗಮನಕ್ಕೆ ತಗೊಳ್ಳಿ. ಹಾಗೆ ತಗೊಂಡಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ನಿಜವಾಗ್ಲೂ ವರ್ಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಹೌದಾ. ಆಮೇಲೆ ಮಾಡಿರೋ ಈ ರೀತಿ ನೆಗ್ಲಿಜೆನ್ಸಿ ತಗೊಂಡ್ರೆ ಯು ಕೆನ್ ನಾಟ್ ಡೂ ಎನಿಥಿಂಗ್. ಅದಕ್ಕೆ ಇದನ್ನೇ ಟಾರ್ಗೆಟ್ ಮಾಡ್ಕೊಳ್ಳಿ, ಅದಕ್ಕೆ ಏನೇನು ಬೇಕು ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ಓದಬೇಕಾಗುತ್ತೆ. ಈಗ ನಾನು ಟಾಪಿಕ್ ಬಂದುಬಿಟ್ಟು 3 ಮಾಡಲ್ ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿ, ಫಸ್ಟ್, ಸೆಕೆಂಡ್, 3 3 ಮಾಡಲ್ ಕ್ವಶನ್ ಪೇಪರನ್ನು ರೆಫರ್ ಮಾಡಬೇಕು. ಕ್ವಶನ್ ಆನ್ಸರ್ಸು, ಅಬ್ಜೆಕ್ಟಿವ್ಸು ಏನಿರುತ್ತಲ್ಲ, ಗ್ರಾಮರ್ ಏನಿರುತ್ತೆ ಎಲ್ಲ ಕವರ್ ಮಾಡ್ಕೋಬೇಕು. ನಾನು 3 ಮಾಡಲ್ ಕ್ವಶನ್ ಪೇಪರ್ ಕೂಡ ಬಿಟ್ಟಿದ್ದೀನಿ, ಯು ಕ್ಯಾನ್ ಸಿ ಮೈ ಚಾನಲಲ್ಲಿ ನೋಡ್ಕೋಬೋದು ನೀವು, ಹೌದಾ. ಈ 3 ಎದಕ್ಕೆ ಇಂಪಾರ್ಟೆಂಟ್ ಅಂತ ಕ್ವಶನ್ ಅರೈಸ್ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪ್ಯಾಟರ್ನ್ ಚೂರು ಬದಲಾವಣೆ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಓಕೆ, ಮೊದಲೇನಿತ್ತು 4 ಮಾರ್ಕ್ಸ್ 6 ಮಾರ್ಕ್ಸ್ ಇತ್ತು. ಈಗೇನು ಮಾಡಿದ್ದಾರೆ, 2 ಮಾರ್ಕ್ಸ್ ಕೊಟ್ಟಿದ್ದಾರೆ, 3 ಮಾರ್ಕ್ಸ್ ಕೊಟ್ಟಿದ್ದಾರೆ, ದೆನ್ ಆಫ್ಟರ್ವರ್ಡ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಇಲ್ಲ. ಸೊ ಇಟ್ಸ್ ಅ ವೆರಿ ಹ್ಯಾಪಿ ಸೈನ್ ಅಂತ ಅನ್ಬೋದು. ಇದು ಭಾಳ ವಿಶೇಷವಂತ ವಿಷಯ ಅಂತ ಅನ್ಬೋದು. ಅದ್ರ ಜೊತೆಗೆ ನಿಮಗೆ ಸ್ಕೋರ್ ಮಾಡಲಿಕ್ಕೆ ಮೊದಲಿನ ಕಂಪೇರ್ ಮಾಡಿದರೆ ಈಗಿಂದನೂ ಕೂಡ ಈಸಿ ಇದೆ. ಯಾಕಂತಂದರೆ ಪ್ರತಿಯೊಂದಲ್ಲೂ ಕೂಡ ನಿಮಗೆ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಗ್ರಾಮರ್ ಇದೆ, ರೀರೈಟ್ ಆಸ್ ಡೈರೆಕ್ಟೆಡ್, ಅದ್ರ ಜೊತೆಗೆ ಮತ್ತೆ ಲಿಂಕರ್ಸ್ ಅನ್ನು ಕೊಟ್ಟಿದ್ದಾನೆ, ಇನ್ನೊಂದು ರೀರೈಸ್ ಡೈರೆಕ್ಟೆಡ್ ಅಂತೇಳಿ ಮತ್ತೆ ಅದ್ರ ಜೊತೆ ಆ್ಯಡ್ ಕೊಟ್ಟಿದ್ದಾನೆ, ಏನು ಆರ್ ಅಂತೇಳಿ. ಈಗ ಲೆಟ್ ರೈಟಿಂಗ್ ತಗೊಳ್ಳಿ, ಅದ್ರ ಜೊತೆ ಇನ್ನೊಂದು ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾನೆ. ಹೀಗಾಗಿ ಮೊದಲಿನ ಎಕ್ಸಾಮ್ ಪ್ಯಾಟರ್ನ್ ಕಂಪೇರ್ ಮಾಡಿದರೆ ಈ ಎಕ್ಸಾಮ್ ಇನ್ನೂ ಈಸಿ ಆಗುತ್ತೆ. ಬಟ್ ಒಂಚೂರು ಸ್ಮಾಲ್ ಟಿಸ್ಟ್ ಏನಂತಂದರೆ, ಫಸ್ಟ್ ಪಿ ಯು ಕೆಲವೊಂದು ಕಾನ್ಸೆಪ್ಟನ್ನು ಆ್ಯಡ್ ಮಾಡಿದ್ದಾನೆ. ಫಾರ್ ಎಕ್ಸಾಂಪಲ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಪ್ರಪೋಸಿಷನ್ಸ್ ಇರ್ಬೋದು, ಕ್ವಶನ್ ಟ್ಯಾಗ್ ಇರ್ಬೋದು, ಕರೆಕ್ಷನ್ ಆಫ್ ಎರರ್ಸ್ ಇರ್ಬೋದು, ಇನ್ನು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಅವನು ಕೂಡ ಗಮನ ತಗೋಬೇಕು. ಫಾರ್ ಎಕ್ಸಾಂಪಲ್ ನೋಡ್ಲಿಕ್ಕೆ ಈಸಿ ಅನಿಸುತ್ತೆ, ಬಟ್ ನಾವು ಆ ಕಾನ್ಸೆಪ್ಟ್ ಗೊತ್ತಾಗಲಿಲ್ಲ ಅಂತಂದರೆ ನಾವು ಮಾಡೋದು ಭಾಳ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ತಗೊಂಡು, ಹೀ ಈಸ್ ಡ್ಯಾಶ್ ಆನೆಸ್ಟ್ ವುಡ್ ಕಟ್ಟರ್. ಏನು ಬರೀತೀವಿ ಆರ್ಟಿಕಲ್ನೆಲ್ಲ, ಆನೆಸ್ಟ್ ಅಂತಿದೆ, ಅಲ್ಲಿ ನಾವೇನು ಬರೀಬೇಕು, ಎಚ್ ಇದೆ ಅಂತ ತಿಳ್ಕೊಂಡು ನಾವು ಏನೋ ಬರೆಯೋಂಗಿಲ್ಲ. ಎಚ್ ಇದೆ ಅಂತೇಳಿ ಎಚ್ ಸೈಲೆಂಟ್ ಆಗುತ್ತೆ, ಆದರೆ ನಾವೇನು ಮಾಡ್ಕೊಳ್ತೇವೆ, ಆ್ಯನ್ ಆನೆಸ್ಟ್ ಅಂತ ಬರೀತೀವಿ. ಆ್ಯಕ್ಚುಲಿ ಎಚ್ ಅನ್ನೋದು ಕಾನ್ಸೊನೆಂಟ್, ಹಂಗಂತ ತಿಳ್ಕೊಂಡು ನಾವು ಎ ಅಂತ ಬರೆದ್ರೆ ತಪ್ಪಾಗತ್ತೆ, ಅಲ್ಲಿ ಎಚ್ ಸೈಲೆಂಟ್ ಆಗುತ್ತೆ. ಆನೆಸ್ಟ್ ಪ್ರೊನೌನ್ಸಿಯೇಷನ್ ಮಾಡ್ತೇವೆ, ಅದಕ್ಕೆ ನಾವೇನು ಮಾಡ್ಕೊಳ್ತೇವೆ, ಇಲ್ಲಿ ಆ್ಯನ್ ಇಟ್ ವಿಲ್ ಟೇಕ್. ಈ ರೀತಿ ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಕ್ವಶನ್ ಟ್ಯಾಗ್ ಬಂದ್ಬಿಟ್ಟು ಇವನ್ನೆಲ್ಲನೂ ಕೂಡ ನಾನು ವಿಡಿಯೋದಲ್ಲಿ ಹಾಕಿದ್ರೆ ನೀವು ನೋಡ್ಬೋದು. ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು. ಸೊ
ಮೂರು ಮಾಡಲ್ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟು. ಒಂದನೇದ್ದು. ಎರಡನೇದು ಬಂದ್ಬಿಟ್ಟು ಈ ಪ್ರಿಪರೇಟರಿ ಎಕ್ಸಾಮ್ ಅದನ್ನೇ ಮೇನ್ ಎಕ್ಸಾಮ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳಿ. ಅಂದಾಗ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ. ಹೌದಾ? ಈಗ ನೋಡಿ, ಫಾರ್ ಎಕ್ಸಾಂಪಲ್, ಓಕೆ, ಈಗ ಎಷ್ಟು ಲೈಕ್ ಸೆಕೆಂಡ್ ಪಿ ಮಾಡಲ್ ಕ್ವಶನ್ ಪೇಪರ್ ಜೊತೆಗಿರ್ಬೋದು, ಆಮೇಲೆ ಬೇರೆ ಕಡೆ ಸೆಕೆಂಡ್ ಯೂನಿಟ್ ಟೆಸ್ಟ್ ಇರ್ಬೋದು, ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ಅದ್ರ ಬಗ್ಗೆನೂ ಗಮನ ಇರಬೇಕು. ಹೀಗೆ ಮಾಡೋದ್ರಿಂದ ನಮಗೇನಕ್ಕೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಒಂದು ಅದ್ರ ಜೊತೆಗೆ ಫಸ್ಟಿಗಿಂತ ಎಲ್ಲ ಲೆಸನ್ಸ್ ಏನಿದಾವೆ ಎಲ್ಲ ಲೆಸನ್ಸ್ ಬಗ್ಗೆ ಈಗನೇ ಗಮನ ಹರಿಸ್ಬೇಕು. ಮೊದಲ ಎಕ್ಸಾಮ್ ಏನಿತ್ತು, 1, 2 ಲೆಸನ್, 3 ಲೆಸನ್ಸ್, 4 ಲೆಸನ್ಸ್ ಈ ರೀತಿ ಇರ್ತಿತ್ತು. ಈ ಥರ ಇಡೀ ಕಂಪ್ಲೀಟ್ ಯೂನಿಟು ಈ ಪ್ರಿಪೇಟರಿ ಇರೋದ್ರಿಂದ ನಿಮಗೆ ಒಂದು ರೀತಿ ಅನುಕೂಲ ಅಂತ ಅನ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಎಲ್ಲ ಚೆನ್ನಾಗಿ ಕವರ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಎಕ್ಸಾಮ್ ಕೂಡ ಭಾಳ ಅನುಕೂಲ ಆಗುತ್ತೆ. ನಾನು ನಿಮಗೆ ಒಂದು ಬೋನಸ್ ಟಿಪ್ ಕೊಡ್ಬೋದು. ಏನು ಕೊಡ್ಬೋದು ಅಂದರೆ, ಐ ವಿಲ್ ಟೇಕ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್ ಅಂತಂದರೆ, ಈಗ ಆಲ್ರೆಡಿ 3 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಇನ್ನೂ ಒಂದು ಸುಮಾರು 7 ಮಾಡಲ್ ಕ್ವಶನ್ ಪೇಪರನ್ನು ನಿಮಗಾಗಿ ಸಿದ್ಧಪಡಿಸಿ ತರ್ತಾ ಇದ್ದೇನೆ. ಅದು ಟೋಟಲ್ ಆಗಿ 3 ಅಲ್ಲಿ ಸಿಕ್ತು, ಇನ್ 7 ಟೋಟಲ್ 10 ಪ್ಯಾಕೇಜ್ ಕ್ವಶನ್ ಪೇಪರ್ ನಾವು ಬಿಡಿಸೋದ್ರಿಂದ ಏನಾಗುತ್ತೆ, ನಿಮಗೆ ಜಾಸ್ತಿ ಕಾನ್ಫಿಡೆಂಟ್ ಬಿಲ್ಡಪ್ ಆಗುತ್ತೆ. ನಾನು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ನನ್ನ ಉದ್ದೇಶ ಎಲ್ಲರೂ ಕೂಡ ಚೆನ್ನಾಗಿ ಸ್ಕೋರ್ ಆಗಬೇಕು, ಒಂದನೇದ್ದು. ಎರಡನೇದ್ದು, ಲೈಕ್ 70-75 ಸನಿಗೆ ಬರ್ತಿರ್ತಾರೆ, ಅದಕ್ಕಿಂತ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಕೋಬೇಕು, ಇದರ ಉದ್ದೇಶ. ಹೀಗೆ ನೀವು ಏನಾದರೂ ಒಂದು ಗೋಲನ್ನು ಇಟ್ಕೊಂಡು ಮಾಡಿದರೆ ನಿಜವಾಗ್ಲೂ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಅದಕ್ಕಾಗಿ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಅದರ ಪ್ರಕಾರ ನೀವು ಕ್ಯಾರಿಯರ್ ಕೂಡ ಮಾಡಬೇಕಾಗತ್ತೆ. ಸುಮ್ಮನೆ ಹಾಗೆ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡಲಿ ಅಂದರೆ ಯು ಕೆನಾಟ್ ಸ್ಕೋರ್ ಇಟ್. ಅದಕ್ಕೆ ಇವನ್ನೆಲ್ಲ ಗಮನ ತಗೊಳ್ಳಿ. ಆಮೇಲೆ ಎಕ್ಸಾಮನ್ನು ಹೇಗೆ ಬರೀಬೇಕು ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ ನಿಂದ ವಿಡಿಯೋದಲ್ಲಿ. ನಾವು ಇನ್ನೊಂದು ಭಾಳ ಸಿಂಪಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅನ್ನೋದು ಭಾಳ ಕಷ್ಟ ಆಗುತ್ತೆ. ಅವ್ರು ಹೇಗೆ ಎಕ್ಸಾಮ್ ಸ್ಕೋರ್ ಮಾಡ್ಕೋಬೇಕು, ಅಥವಾ ಏನೂ ಗೊತ್ತಿಲ್ಲ ಪಾಪ, ಭಾಳ ಕಷ್ಟ ಆಗ್ತಾ ಇದೆ ಇಂಗ್ಲೀಷ್ ಅಂತಂದರೆ ಅವ್ರಿಗೆ ಆ ಪಾಸಿಂಗ್ ಮಾರ್ಕ್ ಸ್ಕೀಮ್ ಅನ್ನೋದೇನು, ಅದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಡಿಸ್ಕಸ್ ಒನ್ಲಿ 3 ಥಿಂಗ್ಸ್. ಕಾನ್ಸಂಟ್ರೇಟ್ ಆನ್ ಮಾಡಲ್ ಕ್ವಶನ್ ಪೇಪರ್, ಆಲ್ ದ 3 ಮಾಡಲ್ ಕ್ವಶನ್ ಪೇಪರ್. ಸೆಕೆಂಡ್ ಒನ್, you have to target a goal, that is ಪ್ರಿಪ್ರೇಟ್ರಿ ಹೇಗೆ ಚೆನ್ನಾಗಿ ತಗೋಬೇಕು ಅದನ್ನು ಗೋಲ್ ಇಟ್ಕೊಳ್ಳಿ. ಮೂರನೇದು ಬಂದ್ಬಿಟ್ಟು ಎಲ್ಲ ಲೆಸನ್ಸ್ ಬಗ್ಗೆ, ಯಾಕಂದರೆ ಪೂರ್ತಿ ಪ್ರಿಪ್ರೇಟ್ರಿ ಎಲ್ಲ ಕವರ್ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ನಿಮಗೆ ಗಮನ ಇರಬೇಕು. ಓಕೆ, ಥ್ಯಾಂಕ್ ಯು.